ನನಗೆ ಅವರ ಅಕ್ಕನೇ, ಸಹೋದರ ರೀತಿ ಬಾಳುತ್ತಿದ್ದೇವೆ ಏನಿಲ್ಲ, ಸಹೋದರನೇ ಅವರ ಅಕ್ಕನೇ. ಅವರು ನನ್ನನ್ನು ತುಂಬಾ ಅಕ್ಕರೆಯ ಮಾತುಗಳನ್ನು ಬೆರೆಸಿ ಪರಿಚಯ ಮಾಡಿಸಿದ್ದಾರೆ. ಅದು ಬಹಳ ಮುಖ್ಯ, ಗಮನಿಸಿ ನೀವು. ಈ ಕಂತಿನ ಕಡೆಯ ದಿವಸದ ಕಾರ್ಯಕ್ರಮ ಇದು ಅಂತ ಹೇಳಿದ್ರೆ, ರಾಷ್ಟ್ರದಲ್ಲಿ ಅಥವಾ ದೇಶದಲ್ಲಿ ಕಡೆಯ ಸ್ಥಾನದಲ್ಲಿರುವ ಒಂದು ದೇಶೀಯ ವಿಚಾರ ಅಥವಾ ಸಂಗೀತ ಸಾಮಗ್ರಿಗಳ ಕುರಿತಾದ ಒಂದು ವಿಷಯವನ್ನ ಕಡೆಯ ದಿವಸ ಮಾತಾಡೋದು ಬಹಳ ಸೂಕ್ತವಾಗಿದೆ. ಯಾಕಂದ್ರೆ ಈ ಕಡೆಯಿಂದ ಆ ಕಡೆಗೆ ಇದನ್ನು ಒಯ್ಯುವ ದೊಡ್ಡ ಪ್ರಯತ್ನಗಳು ಜಗತ್ತಿನಲ್ಲಿ ಎಲ್ಲರೂ ಮಾಡಿದ್ದಾರೆ. ಭಾರತದಲ್ಲೂ ಸಾಧ್ಯವಾಗಿದೆ, ಕರ್ನಾಟಕದಲ್ಲೂ ಸಾಧ್ಯವಾಗುವುದಕ್ಕೆ ಸಾಧ್ಯತೆಗಳು ಬಹಳಷ್ಟು ತೆರೆದುಕೊಂಡಿವೆ. ಬೇರೆ ಬೇರೆ ಕಾರಣಗಳಿಂದ ಆ ಸಾಧ್ಯತೆಗಳು ತೆರೆದುಕೊಂಡಿವೆ. ಹಾಗಾಗಿ ಇಂದಿನ ಈ ಮಾತುಕತೆಯ ದಿನ ಬಹಳ ಮುಖ್ಯವಾದ ದಿನ. ಅಕ್ಕನವರು ಬಹಳ ಪ್ರೀತಿಯಿಂದ ನಾನು ವಂದನೆ ಸಲ್ಲಿಸ್ತೇನೆ. ಬಹಳ ಶಿಸ್ತಿನ ಸಭೆಗೆ ಮಾತನಾಡಿ ಇದುವರೆಗೂ ನನಗೆ ಅಭ್ಯಾಸ ಇಲ್ಲ. ಸಾಮಾನ್ಯವಾಗಿ ಸಿನಿಮಾ ಸಭೆಗಳೆಲ್ಲ ಹೇಗಿರ್ತವೆ ನಿಮಗೆಲ್ಲ ಗೊತ್ತಿರ್ತವೆ. ಅಲ್ಲಿ ವೇದಿಕೆ ಹತ್ತೀವಿ, ಒಂಚೂರು ರಂಜಿಸ್ತೀವಿ, ಒಂದಷ್ಟು ನಮ್ಮ ಅನಿಸಿಕೆಗಳು ಹೇಳ್ತೀವಿ, ಅಲ್ಲದೆ ವಿರಮಿಸೋದೇ ಜಾಸ್ತಿ. ಆದರೆ ವಿದ್ಯಾಸಂಸ್ಥೆಗಳನ್ನು ಕಟ್ಕೊಂಡಾದ್ಮೇಲೆ ಅಂತರ್ಶಿಸ್ತೀಯವಾಗಿ ವಿಚಾರಗಳನ್ನ ಮಂಥನ ಮಾಡಿ ಆಸಕ್ತರಿಗೆ ಅದನ್ನು ತಲುಪಿಸೋದು ಮತ್ತು ಬೇಕಾದವರಿಗೆ ಆ ತಿಳಿವನ್ನ ಪ್ರಸಾರ ಮಾಡೋದಕ್ಕೆ ಯೋಚನೆ ಮಾಡೋದು, ಆ ಮಾರ್ಗಗಳ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು, ಇದೆಲ್ಲ ಸಾಧ್ಯವಾಗಿದೆ. ಇದೆಲ್ಲ ಇತ್ತೀಚಿನ 7-8 ವರ್ಷಗಳಲ್ಲಿ ನನ್ನ ಅನುಭವಕ್ಕೆ ಬಂದಿದೆ. ಹಾಗಾಗಿ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ನನ್ನನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಕರೆದಿದ್ದುಂಟು. ಆದರೆ ನಿಖರವಾಗಿ ನಾನು ಯಾವುದೇ ಒಂದು ವಿಷಯವನ್ನ ಕೈಗೆತ್ಕೊಂಡು ಇದುವರೆಗೂ ಮಾತಾಡಿದ್ದಿಲ್ಲ. ನಾನೇನಾದರೂ ನಮ್ಮ ವಿದ್ಯಾಸಂಸ್ಥೆ ಕಟ್ಟಿ ಆದಮೇಲೆ ಒಂದು ಶಾಸ್ತ್ರೀಯವಾಗಿ ಒಂದು ವಿಷಯದ ಘಟಕವನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದು ಇಲ್ಲೇ ಪ್ರಾರಂಭವಾಗ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದ ವಿಷಯ. ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದ ಕೂಡಲೇ ನನ್ನ ಶಿಷ್ಯ ಬಿ ಸುರೇಶ್ ಅವರು ಫೋನಲ್ಲಿ ಮಾತಾಡ್ದ, ಈ ಸರಿ SMS ನಲ್ಲೇ ಮಾತಾಡ್ದ, ಗುರುಗಳೇ ಈ ತರ ಇದೆ, ಆಗ್ಬೋದಪ್ಪ ಅಂತ. ಅಲ್ಲಿಂದಲೇ ನನಗೆ ಇದರ ಚಿಂತನೆ ಶುರುವಾಯಿತು. ಏನು ಮಾತಾಡ್ಬೋದು, ನಾನು ಯಾಕೆ ಮಾತಾಡಬೇಕು, ಮಾತಾಡೋದು ಹೇಗಿದ್ದೀತು ಅಂತ ಆಲೋಚನೆಗಳೆಲ್ಲ ಸಣ್ಣದಾಗಿ ಬಂದು ನಾನು ತುಂಬಾ ಸರಳವಾಗಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೆ. ತುಂಬಾ ಸರಳವಾಗಿ ನೇರವಾಗಿ ಇಲ್ಲಿಗೆ ನನ್ನನ್ನು ನಾನೇ ಕರ್ಕೊಂಡು ಬಂದಿದ್ದೇನೆ. ಇದನ್ನ ಒಂದು ಸತ್ಯಪೀಠ ಅಂತ ನಾನು ತಿಳ್ಕೊಳ್ತೀನಿ. ಈಗ ನಾವು ಮಾಡ್ತಾ ಇರೋ ಕೆಲಸಗಳು ಮುಂದಿನ ಪೀಳಿಗೆಗೆ ಅನುಕೂಲವಾಗಬಹುದೇನೋ ಅನ್ನುವ ಒಂದು ಆಸೆಯಿಂದ ಆ ಕೆಲಸಗಳನ್ನು ಅಲ್ಲಿ ಮಾಡ್ತಾ ಇದ್ದೀವಿ. ಆ ಅರಿವನ್ನ, ನಮ್ಮ ಅನುಭವದ ಅರಿವನ್ನ ಮಾತ್ರ ಇಲ್ಲಿ ಹಂಚ್ಕೊಳ್ಬಹುದು. ಇದರ ಫಲಗಳು ಹೇಗಿದೆಯೋ, ಮುಂದೆ ಇದರ ಉತ್ತರಾಧಿಕಾರಿಗಳು ಯಾರಾಗ್ತಾರೋ ಅದೆಲ್ಲ ಏನೂ ಗೊತ್ತಿಲ್ಲ, ಅದರ ವಿಚಾರಗಳು ಏನೂ ಗೊತ್ತಿಲ್ಲ. ಹಾಗಾಗಿ ನೇರವಾಗಿ ಇಲ್ಲಿ ನಾನು ಬಂದಿದ್ದೇನೆ. ಅಲ್ಲಿ ಬಿ ಸುರೇಶ ನನಗೆ ಒಂದು ಮಾತನ್ನು ಹೇಳಿದ್ರು, ಕೆಲವು ಹಾಡುಗಳನ್ನು ಪ್ರಸ್ತುತಿಪಡಿಸ್ತಾ ಈ ದೇಸಿ ಸಂಗೀತದ ಕುರಿತು ನೀವು ಮಾತಾಡಬೇಕಾಗುತ್ತೆ ಗುರುಗಳೇ ಅಂತ ಹೇಳಿದ್ರು. ಅದು ಒಂದು ತುಂಬಾ ಯೋಚನೆ ಮಾಡಬೇಕಾದ ವಿಚಾರವಾಯ್ತು. ಆಮೇಲೆ ನಿಧಾನವಾಗಿ ಯೋಚನೆ ಮಾಡ್ತಾರೆ. ಸರಿ, ಹಾಗಾಗಿ ನಾವೇನೇನು ಪ್ರಯತ್ನ ಪಡ್ತಿದ್ವೋ ಅದನ್ನ ಹಾಗೆ ಅವ್ರ ಮುಂದೆ ಇಟ್ರೆ ಏನು ಪ್ರತಿಕ್ರಿಯೆಗಳು ಬರ್ತವೋ ಅದು ನಮ್ಮ ಮುಂದಿನ ದಾರಿಗಳಾಗ್ತವೆ ಅಂತ ನಾನು ಆಲೋಚನೆ ಮಾಡಿ ಹಾಗೆ ಸರಳವಾಗಿ ನೇರವಾಗಿ ನಮ್ಮ ವಿದ್ಯಾರ್ಥಿಗಳ ಜೊತೆ ಬಂದಿದ್ದೇನೆ. ಈಗ ನಾನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದ್ರೆ, ದೇಸಿ ಸಂಗೀತ ಅದರ ಬಗ್ಗೆ ಮಾತು ಅಂದ ಕೂಡಲೇ ನಾನು ನಿಜವಾಗಿ ಯೋಚನೆ ಮಾಡಿದ್ದು, ಎಷ್ಟು ಕಲಾ ಪ್ರಾಕಾರಗಳು ದೇಸಿ ಸಂಗೀತದಲ್ಲಿದ್ದಾವೆ. ಅದರ ಒಂದೊಂದು ತುಣುಕನ್ನ ನಾನಿಲ್ಲಿ ಉದಾಹರಣೆ ಕೊಟ್ಟರು ಕೂಡ 3 ಗಂಟೆ ಸಾಲಲ್ಲ ನನಗೆ. ಅದಕ್ಕಿಂತಲೂ ಮುಖ್ಯವಾಗಿ ಆ ವಿಭಾಗಗಳನ್ನೆಲ್ಲ ನಿಮ್ಮ ಮನಸ್ಸಿಗೆ ಪರಿಣಾಮಕಾರಿಯಾಗಿ ನಾನು ಹೇಳೋದಕ್ಕೆ ನನಗೆ ಆ ರೀತಿಯಾದ ಒಂದು ವಾಯ್ಸ್ ಕಲ್ಚರೇ ಇಲ್ಲ. ಮುಖ್ಯವಾಗಿ ಅದು ಒಂದು ಕಂಠ ಶ್ರೀಮಂತಿಕೆ ಪ್ರತಿಯೊಂದು ಸಂಗೀತ ಶೈಲಿಗೂ ಇದ್ದೇ ಇರುತ್ತೆ. ಆ ಕಂಠ ಶ್ರೀಮಂತಿಕೆ ಇಲ್ಲದೆ ಆ ಕಲೆಗಳ, ಆ ಶೈಲಿಗಳ ವಿಚಾರಗಳನ್ನು ಹೇಳೋದು ಪ್ರಾಯೋಗಿಕವಾಗಿ ಬಹಳ ಕಷ್ಟ. ಇದರ ಆಲೋಚನೆ ನನ್ನ ಮೊದಲು ತಲೆಯಲ್ಲಿ ಬಂತು. ಅದಾದ್ಮೇಲೆ ಅದಷ್ಟನ್ನು ಇಲ್ಲಿ ತಂದು ನಿಮಗೆ ನಾನು ತೊಂದರೆ ಕೊಡೋದು ಬೇಡ ಕೊಡು ಅಂತ ಕೂಡ ಅನ್ನಿಸ್ತು. ಆಮೇಲೆ ಯೋಚನೆ ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತು, ಈಗ ನಮ್ಮ ಭಾರತದಲ್ಲಿ ಎಲ್ಲಾ ರಾಜ್ಯಗಳನ್ನು ಹೊರತುಪಡಿಸಿ ಕರ್ನಾಟಕವನ್ನೇ ಕೈಗೆತ್ತಿಕೊಂಡ್ರೆ ಈ ದೇಸಿ ಸಂಗೀತಕ್ಕೆ ಸಾಮಗ್ರಿಗಳು ಬಹಳಷ್ಟು ಸಂಗ್ರಹವಾಗಿದೆ ನಮ್ಮ ವಿಶ್ವವಿದ್ಯಾಲಯ.
ಎಷ್ಟು ಸಂಗ್ರಹವಾಗಿದೆ ಅಂದರೆ ಅದನ್ನು ಮತ್ತೆ ರೀವಿಸಿಟ್ ಮಾಡೋದು ಕೂಡ ಆಗದೇ ಇರುವಷ್ಟು ಪ್ರಮಾಣದಲ್ಲಿ ಅದು ಸಂಗ್ರಹವಾಗಿದೆ. ಅದರಲ್ಲಿನ ಯಾವುದೇ ಒಂದು ಭಾಗವನ್ನ ನಾವು ಇಲ್ಲಿಗೆ ತಂದು ಹೊರಗೆ ತರಬೇಕಂದ್ರೆ ಅದು ಮೊದಲು ವಿಶ್ಲೇಷಿಸಲ್ಪಡಬೇಕು ಮತ್ತು ಅದು ಶ್ರುತಿಲೇಪನಕ್ಕೊಳಗಾಗಬೇಕು ಅನ್ನೋದು ನನ್ನ ಆಲೋಚನೆ. ಸಂಗೀತದ ಬಗ್ಗೆ ನಾವು ಶಾಸ್ತ್ರೋಕ್ತವಾಗಿ ಮಾತಾಡ್ತಾ ವಿಶ್ವದ ಮಟ್ಟದಲ್ಲಿ ನಮ್ಮ ದೇಸಿ ಸಂಗೀತ ಇದೆ, ಅದಕ್ಕೆ ಅದರ ಸಾರ, ಅದರ ಶಕ್ತಿ ಎಲ್ಲ ಬಹಳ ದೊಡ್ಡದು ಅಂತ ಹೇಳಬೇಕಾದ್ರೆ ನಾವು ಮೊದಲು ಶ್ರುತಿ ಪ್ರಮಾಣದಿಂದಲೇ ಪ್ರಾರಂಭ ಮಾಡಬೇಕಾಗುತ್ತೆ. ಶ್ರುತಿ ಪ್ರಮಾಣ ನಮ್ಮ ದೇಸಿ ಸಂಗೀತದಲ್ಲಿ ಒಂದು ಮುಖ್ಯ ಅಂಗ ಅಲ್ಲ ಅನ್ನೋದು ಬಹಳ ಮುಖ್ಯ. ನಮ್ಮ ಹಳ್ಳಿಗರಿಗಾಗಲಿ ಆ ದೇಸಿ ಗಾಯಕರಿಗಾಗಲಿ ಅವರು ತಮಗೆ ಇಷ್ಟವಾದ ಒಂದು ಶ್ರುತಿಯಲ್ಲಿ ಆ ಕಲೆಯನ್ನು ಅವರು ಪ್ರಸ್ತುತಪಡಿಸೋದು ಅಭ್ಯಾಸ. ಆದರೆ ಅದು ಶ್ರುತಿ ಪ್ರಮಾಣವೇ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಅದು ಗೊತ್ತಿರೋದಿಲ್ಲ. ನಾವು ಅವ್ರ ಜೊತೆಲಿ ವಾದ ಮಾಡ್ಲಿಕ್ಕಾಗಲ್ಲ. ಆದರೆ ವಿಶ್ವ ಮಟ್ಟದಲ್ಲಿ ನಾವು ಅದನ್ನು ಆಲೋಚನೆ ಮಾಡಿದಾಗ ಎಲ್ಲವೂ ಶ್ರುತಿ ಪ್ರಮಾಣದಿಂದಲೇ ಅದನ್ನ ನಾವು ತುಲನೆ ಮಾಡಬೇಕಾಗುತ್ತೆ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಒಂದು ವಿಶ್ವವಿದ್ಯಾಲಯ ಜನಪದ ಸಾಹಿತ್ಯವನ್ನ ಅದರ ಪರಿಕರಗಳನ್ನ ಸಂಗ್ರಹ ಮಾಡುತ್ತೆ ಅಂದ ಕೂಡಲೇ ಅದಕ್ಕೆ ಒಂದು ಲಿಮಿಟೇಷನ್ ಪ್ರಾರಂಭವಾಗ್ಬಿಡುತ್ತೆ. ಒಂದು ಸಮುದ್ರವನ್ನ ಕಲ್ಪಿಸ್ಕೊಳ್ಳೋದು ಬೇರೆ, ಸಮುದ್ರ ಅಂತ ಪುಸ್ತಕದಲ್ಲಿ ಒಂದು ಅಕ್ಷರದ ರೂಪದಲ್ಲಿ ಬರೆಯೋದು ಬೇರೆ, ಸಮುದ್ರವನ್ನ ವಿಸ್ತಾರ ಮಾಡಿ ಕಾವನದಲ್ಲಿ ಬರೆಯೋದು ಬೇರೆ, ನಿಜವಾದ ಸಮುದ್ರವೇ ಬೇರೆ. ಹಾಗೆ ಥಿಂಕಿಂಗ್ ಈಸ್ ವಾಸ್ಟ್ ಅಂಡ್ ರಿಟರ್ನ್ ಈಸ್ ರೆಡ್ಯೂಸ್ಡ್ ಅನ್ನೋ ಅರ್ಥದಲ್ಲಿ ಈ ಓರಲ್ ಟ್ರೆಡಿಷನಲ್ ಇದ್ದಂತ ಎಲ್ಲ ಸಾಮಗ್ರಿಗಳು ಪುಸ್ತಕ ರೂಪಕ್ಕೆ ಬಂದ ಕೂಡಲೇ ಅದರ ವೈಬ್ರೇಷನ್ ಅನ್ನ ತಾನಾಗೆ ಕಳೆದುಕೊಳ್ಳುತ್ತೆ. ಅದರಲ್ಲಿದ್ದ ಮುಖ್ಯ ವೈಬ್ರೇಷನ್ ಕಳೆದೋಗುತ್ತೆ. ಇನ್ನು ಆ ವೈಬ್ರೇಷನ್ ಅನ್ನ ನಾವು ಪೀಳಿಗೆಯಿಂದ ಪೀಳಿಗೆಗೆ ರವಾನಿಸೋದಕ್ಕೆ ಮಾರ್ಗಸೂಚಿಗಳನ್ನು ಮಾಡಲಿಲ್ಲ ಅಂದ್ರೆ ಕನಿಷ್ಠ ಅದರ ಮೂಲ ಸ್ವರೂಪವಾದರೂ ಕೂಡ ನಮ್ಗೆ ಗೊತ್ತಾಗಲಿಲ್ಲ. ನಾನು ಈ ಅನುಭವವನ್ನು ಎಲ್ಲಿ ಪಡ್ಕೊಂಡೆ ಅಂದ್ರೆ, ನಾನು ಕನ್ನಡ MA ಮಾಡಬೇಕು ಅಂತ ಯೋಚನೆ ಮಾಡಿ ಕನ್ನಡ MA ಕರೆಸ್ಪಾಂಡೆನ್ಸ್ನಲ್ಲಿ ಅದನ್ನು ಕೈಗೆತ್ಕೊಂಡೆ. ನನ್ನ ಚಿಂತನೆ ಎಲ್ಲ ಎಲ್ಲಿತ್ತು ಅಂದ್ರೆ ಪ್ರಾಕ್ಟಿಕಲ್ಸ್ ಮೇಲಿತ್ತು. ನನಗೆ ಜನಪದ ನನ್ನ ಮುಖ್ಯ ವಿಷಯ. ಅಲ್ಲಿ ಥಿಯರಿ ಬರದೇ ಬರೀತೀವಿ ನಾವು, ಆದರೆ ಪ್ರಾಕ್ಟಿಕಲ್ಸ್ನೆಲ್ಲ ನಮ್ಮ ಹೆಚ್ಚಿಗೆ ಪಡಿಬೇಕು ಅನ್ನೋ ಒಂದು ಪ್ರಿಪರೇಷನ್ ನನ್ನ ಮೈಂಡಲ್ಲಿ ಇತ್ತು. ನಾನು ಪ್ರಾಕ್ಟಿಕಲ್ಸ್ಗೆ ಬಹಳಷ್ಟು ತಯಾರಿ ಮಾಡ್ತಾ ಇದ್ದೆ. ಏನೇನು ಇದ್ದಿರ್ಬೋದು ಜನಪದ ಸಂಗೀತದಲ್ಲಿ ಅಂದ್ರೆ ನಾವು ಕೇಳ್ಪಟ್ಟದ್ದು ಕ್ಯಾಸೆಟ್ಗಳ ಮುಖಾಂತರ ಅಥವಾ ಕೆಲವು ಗಾಯಕರ ಮುಖಾಂತರ ಕೇಳ್ಪಟ್ಟಿದ್ದೇ ಜನಪದ ಇವತ್ತಿಗಾಗಿರ್ಬೋದು. ಆದ್ರೆ ಇನ್ನು ಅಂತರೇಖೆ ಇಳಿದು ಹೋದ್ರೆ ಇದರ ಮೂಲ ಸೆಲೆಗಳು ಬಹಳ ದೊಡ್ಡದಾಗಿದ್ದಾವೆ. ಅಲ್ಲಿನ ಶೈಲಿ ಮತ್ತು ಮನೋಧರ್ಮ, ಆಚರಣೆಯ ಸಂದರ್ಭಗಳು ಇವುಗಳನ್ನೆಲ್ಲ ನಾವು ಕೈಗೆತ್ಕೊಂಡು ಹೊರಗಡೆ ತಂದು ಪ್ರಾಕ್ಟಿಕಲ್ ಆಗಿ ಇದನ್ನು ಅಭ್ಯಾಸ ಮಾಡೋಕ್ಕೆ ಅದರದೇ ಆದ ಒಂದು ದೊಡ್ಡ ಸಾಧನೆಯ ದಾರಿಯಾಗುತ್ತೆ. ನಾನು ಸ್ವಲ್ಪ ತುಣುಕುಗಳನ್ನ ಆಯ್ಕೆ ಮಾಡ್ಕೊಂಡು ಸಿದ್ಧವಾಗಿತ್ತು. ಆದರೆ ಅಷ್ಟು 5 ದಿವಸದ ಕಾಂಟ್ರಾಕ್ಟ್ ಕ್ಯಾಸ್ಟ್ನಲ್ಲಿ ನಮಗೆ ಪ್ರಾಕ್ಟಿಕಲ್ಸ್ ಬಗ್ಗೆ ಮಾತೇ ಆಡಲಿಲ್ಲ. ಥಿಯರಿ ಬಗ್ಗೆ ಮಾತಾಡೋದು. ಮತ್ತೆ ಶಬ್ದಮಣಿ ದರ್ಪಣ ಹೇಳೋದು. ಶಬ್ದಮಣಿ ದರ್ಪಣ ಚಿಕ್ಕ ವಯಸ್ಸಿಂದ ಅದ್ರ ಬಗ್ಗೆ ಗಮನ ಇತ್ತು ನನಗೆ. ಮತ್ತೆ ಛಂದಸ್ಸು, ವ್ಯಾಕರಣ, ಭಾಷೆ ಇವೆಲ್ಲ ಬರ್ತಾನೆ ಇತ್ತು. ಇದೆಲ್ಲ ಕಂಠ ಸಂಪ್ರದಾಯಕ್ಕೆ ಸಂಬಂಧಿಸಿದ್ದಲ್ಲ, ಇದೆಲ್ಲ ನಮ್ಮ ಶಿಸ್ತು ಸಂಪ್ರದಾಯಕ್ಕೆ ಸಂಬಂಧಪಟ್ಟ. ಬಹುತೇಕ ಅದ್ರ ಬಗ್ಗೆನೇ ಆಗ್ತಾ ಇತ್ತು ಕೆಲಸ. ಕಡೆಗೂ ನಮ್ಗೆ ಪ್ರಾಕ್ಟಿಕಲ್ಸ್ ಪೇಪರ್ ಇಲ್ಲ ಅಂತ ಗೊತ್ತಾಯ್ತು. ನನ್ಗಾಗ್ಲೇ ನಿರಾಸೆ ಆಗಿತ್ತು. ಜನಪದಕ್ಕೆ ಪ್ರಾಕ್ಟಿಕಲ್ಸ್ ಇಲ್ಲ ಅನ್ನೋದು ದೊಡ್ಡ ಆಘಾತ ನನಗೆ. ಒಬ್ಬ ಬಡಿಗೆ ಅಂದ್ರೆ ಕಾರ್ಪೆಂಟರ್ಗೆ ಪ್ರಾಕ್ಟಿಕಲ್ಸ್ ಕೊಡ್ತಾರೆ, ಒಬ್ಬ ಟರ್ನರ್ ಲೇತ್ ಆಪರೇಟರ್ಗೆ ಪ್ರಾಕ್ಟಿಕಲ್ಸ್ ಕೊಡ್ತಾರೆ, ಎಲೆಕ್ಟ್ರಾನಿಕ್ ರೇಡಿಯೋ ಮಾಡೋರು ಪ್ರಾಕ್ಟಿಕಲ್ಸ್ ಕೊಡ್ತಾರೆ. ಜನಪದಕ್ಕೆ ಪ್ರಾಕ್ಟಿಕಲ್ಸ್ ಇಲ್ಲ ಅಂದ್ರೆ ಹೇಗೆ ಅನ್ನೋ ದೊಡ್ಡ ಪ್ರಶ್ನೆ ಕಾಡ್ತದೆ ನನಗೆ. ಬಹಳ ನಿರಾಶೆಯಿಂದ ನಾನು MA ಪದವಿ ಮುಗಿಸ್ತೀನಿ. ಆಗ್ಲೇ ಗೊತ್ತಾಯ್ತು ನನಗೆ ಜನಪದದ ಕಲಿಕೆ ವಿಭಾಗದಲ್ಲಿ ಪ್ರಾಕ್ಟಿಕಲ್ಸ್ ಬಹಳ ಮುಖ್ಯ. ಮೂಲ ಗುರುಗಳಿಂದ ಅದನ್ನ ಕಲಿಸಬೇಕು ಅನ್ನೋದು ಎಲ್ಲರ ತಾಪತ್ರಯ. ಮೂಲ ಗುರುಗಳು UGC ಅನಾನುಷ್ಠಾನದಲ್ಲಿ ಬರೋದಿಲ್ಲ ಅನ್ನೋದೊಂದು ದೊಡ್ಡ ದುರಂತ. ಅವ್ರಿಗೆ ಭಾಷಾ ಸಮಸ್ಯೆ, ನಡಾವಳಿಯ ಸಮಸ್ಯೆ, ಮತ್ತೆ ಅದನ್ನ ಶಾಸ್ತ್ರೋಕ್ತವಾಗಿ ಹೇಳಿಕೊಡುವ ಮಾರ್ಗಸೂಚಿ ಇಲ್ಲದಿರೋ ಸಮಸ್ಯೆ, ಎಲ್ಲ ಸಮಸ್ಯೆಗಳು ಆ ಮೂಲ ಗುರುಗಳಿಗಿದೆ. ಅವ್ರನ್ನ ಗ್ರೇಟ್ ಟೀಚರ್ಸ್ ಅಂತ ನಾವು ಕರೆದ್ರು ಕೂಡ, ನಾವು ಗುಡ್ ಟೀಚರ್ಸ್ ಆಗಿ ಅವ್ರ ಪಕ್ಕದಲ್ಲಿ ನಿಂತರು ಕೂಡ ಅವ್ರಿಗೆ ಗುಡ್ ಟೀಚರ್ಸೇ ಹೇಳ್ಕೊಡ್ಬೇಕಾಗುತ್ತೆ ಅಷ್ಟೇ ಹೊರತು ಅವ್ರ ಗ್ರೇಟ್ ಟೀಚರ್ಸ್ಗೆ ಮಾರ್ಗಸೂಚಿ. ಯಾಕೆಂದ್ರೆ ಅವ್ರಿಗೆ ಅದು ಬೇಕಾಗಿಲ್ಲ. ನಾವು ಯಾರಿಗೂ ಒಬ್ಬರಿಗೆ ಹೇಳ್ಕೊಡ್ಬೇಕು ಅನ್ನೋ ಆಲೋಚನೆ ಅವ್ರಿಗಿಲ್ಲ. ಜನಪದಕ್ಕೆ ಅದಿರೋದಿಲ್ಲ. ಅದು ಹಲವರ ಅನುಭವ, ಒಬ್ಬನ ವಿವೇಕ ಅಂತ.
ಒಂದು ಹಲವರ ಅನುಭವಗಳು ಹೇಗೆ ಒಂದು ಹಳ್ಳಿಯಲ್ಲಿ ಓಡಾಡ್ತಿದ್ರೆ ಯಾರೋ ಒಬ್ಬ ಜಾಣ ಅದನ್ನು ನೋಡ್ಕೊಂಡು ಒಂದು ಗಾದಿಯೋ ಒಂದು ಒಗಟೋ ಮಾಡ್ತಾನೆ, ಅದು ಅಲ್ಲಿಂದ ಊರಿಂದ ಊರಿಗೆ ಬೆಳೀತಾ ಹೋಗುತ್ತೆ. ಹೀಗೆ ಆ ಮೂಲ ವೈಬ್ರೇಷನ್ ಇಲ್ಲದೆ ಇರುವಂತ ಜನಪದದ ಕಲಿಕೆ ಹೇಗೆ ಸಾಧ್ಯ ಅನ್ನೋದು ನನ್ನ ಮುಖ್ಯ ಪ್ರಶ್ನೆ ಆಗಿದೆ. ಹೀಗಾಗಿ ಈ ಕಲಿಕಾ ಮಾರ್ಗಗಳನ್ನ ನಾವು ಜನಪದಕ್ಕೆ ಕೊಡದೇ ಇದ್ರೆ ಮುಂದೆ ಜನಪದವನ್ನ ಅಧ್ಯಯನ ಮಾಡಕ್ಕೆ ಬರುವವರಿಗೆ ಮತ್ತೆ ಅದನ್ನ ತಮ್ಮ ಮುಖ್ಯ ವಿಷಯಗಳನ್ನಾಗಿ ಮಾಡಿಕೊಂಡು ಶಿಕ್ಷಕರಾಗುವವರಿಗೆ ಮತ್ತೆ ಪೀಳಿಗೆಯಿಂದ ಪೀಳಿಗೆಗೆ ಅದನ್ನ ರವಾನಿಸೋದಕ್ಕೆ ಯಾರು ಆಸ್ತಿ ವಹಿಸ್ತಾರೋ ಅಂಥವ್ರಿಗೆ ದೊಡ್ಡ ತೊಡಕಿನ ಒಂದು ದಾರಿ ಇದೆ ಇಲ್ಲಿ ಅಂತ ಅನಿಸ್ತದೆ. ಆಗ ನಾನು ಯೋಚನೆ ಮಾಡ್ತಾ, ಈ ಮೊದಲಿಂದು ಸಂಗೀತ ಭಾರತದಲ್ಲಿ ಮಾರ್ಗ ಸಂಗೀತ, ದೇಸಿ ಸಂಗೀತ ಅಂತ ಬೃಹದ್ದೇಶಿ ಕಾಲದಿಂದ ದಾಖಲಾಗಿ ಅದನ್ನ ಒಂದು ಶಿಸ್ತಿನಿಂದ ಅದಕ್ಕೆ ಒಂದು ಗೌರವ ಕೊಟ್ಟು ಗ್ರಂಥಕ್ಕೆ ಸೇರಿಸಿಕೊಂಡಂತ ಉದಾಹರಣೆ ಜಾಸ್ತಿ ಇದೆ. ನಿಮ್ಮಲ್ಲಿ ಯಾರಾದ್ರೂ ಓದಿರ್ತೀರೇನು ಬೃಹದ್ದೇಶಿ ಓದಿದ್ದೀರ? ಯಾರಾದ್ರೂ ಮತಂಗ ಮಹಾಮುನಿಯ ಬೃಹದ್ದೇಶಿಯನ್ನ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಬೃಹದ್ದೇಶಿಯನ್ನು ಕೂಡ ನಾವು ಒಂದು ರೀತಿಯಿಂದ ಅಧ್ಯಯನ ಮಾಡ್ತಾ ಹೋದ್ರೆ ರಾಜ ಮಹಾರಾಜರ ಕಾಲದಲ್ಲಿ, ಚಕ್ರವರ್ತಿಗಳ ಕಾಲದಲ್ಲಿ ಜನಪದರಿಗೆ ಅಥವಾ ಜನಪದ ಮೂಲದಿಂದ ಬಂದ ವೀರರಿಗೆ ಅಥವಾ ಜನಪದ ಮೂಲದಿಂದ ಬಂದ ಪಾಳ್ಯಗಾರರಿಗೆ ಸಂದ ಪ್ರಾಶಸ್ತ್ಯದ ಜೊತೆಯಲ್ಲಿ ಅವರ ಕಲೆಗಳಿಗೂ ಆಗ ಸ್ವಲ್ಪ ಪ್ರಾಶಸ್ತ್ಯ ದೊರಕಿದೆ. ಅವರ ಜೀವನಷ್ಟ, ಅವರ ಮಾನನಷ್ಟ ಇತ್ಯಾದಿಗಳಿಗೆ ಸಂದ ಪ್ರತಿಫಲವಾಗಿ ಆಸ್ಥಾನಗಳಲ್ಲಿ ಅವರ ಹಾಡು ಹಸೆ ಇತ್ಯಾದಿಗಳು ಕೂಡ ಪಂಡಿತರ ಜೊತೆಯಲ್ಲಿ ಗೌರವ ಸಿಕ್ಕ ಉದಾಹರಣೆಗಳಿದೆ. ಹಾಗಾಗಿ ಈ ಶಿಸ್ತಿನ ಪಂಡಿತ ಸಮುದಾಯ ಅಲ್ಲಿ ಪ್ರಚಲಿತಕ್ಕೆ ಬರ್ತಾ ಇದ್ದಂತ ಈ ದೇಸಿ ಮಟ್ಟುಗಳು ಮತ್ತು ಅದರ ರಾಗಗಳ ಮೂಲಗಳಾಗಿದ್ದಬಹುದಂತ ವಿಷಯಗಳನ್ನೆಲ್ಲ ಕ್ರೋಢೀಕರಿಸಿ ಬೃಹದ್ದೇಶಿ ಸಂಗೀತ ಕೋಶದಲ್ಲಿ ಕ್ರೋಢೀಕರಿಸಿದೆ. ಅಷ್ಟು ಮಾತ್ರ ನಮಗೆ ಅದರಿಂದ ಒಂದು ನೆರವು ಸಿಗುತ್ತೆ. ಅಂದ್ರೆ ಆ ಕಾಲದಲ್ಲೂ ಜನಪದರ ಕಲೆಗಳಿಗೆ ಬೆಲೆ ಇತ್ತು, ಗೌರವ ಇತ್ತು, ಪ್ರಾಶಸ್ತ್ಯ ಇತ್ತು ಅನ್ನೋದನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಆ ಮಟ್ಟುಗಳ ಮೂಲ ಧ್ವನಿಗಳೇನು, ಅದರ ನಡೆಗಳೇನು, ವಾದಿ ವಿವಾದಿಗಳೇನು, ಉದ್ದೇಶಗಳೇನು, ಅವು ಯಾವುದು ನಮಗೆ ಭಾರತದಲ್ಲಿ ಸಿಗೋದಿಲ್ಲ.